ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರತಕ್ಕಂತ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮೂಗಿನ ವಿಕಾರತೆ, ಇದರಿಂದ ಎದುರಾಗುವಂತಹ ಆರೋಗ್ಯದ ಸಮಸ್ಯೆಯಿಂದ ಅನೇಕ ಜನರು ಬಳಲ್ತಿದ್ದಾರೆ. ಇದಕ್ಕೆ ಪರಿಹಾರವೇ ಇಲ್ಲ ಅಂತ ತಿಳಿದುಕೊಂಡಿರ್ತಾರೆ. ಆದರೆ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ರೈನೋಪ್ಲಾಸ್ಟಿ ಉತ್ತಮ ಪರಿಹಾರವನ್ನು ನೀಡುತ್ತೆ. ನೀಲ ಮೂಗು, ಗಿಣಿ ಮೂಗು, ಸಂಪಿಗೆ ಮೂಗು, ಹೀಗೆ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಮೂಗನ್ನು ತಿದ್ದಿ ತೀಡಿಸಿಕೊಳ್ಳಬಹುದು, ಸರ್ಜರಿ ಮಾಡಿಸಿಕೊಳ್ಳಬಹುದು. ಸುಂದರ ಮೂಗಿಗೆ ವರದಾನವಾಗಿರುವಂತಹ ಈ ರೈನೋಪ್ಲಾಸ್ಟಿ ಮಾಡಿಸುವಂತಹ ವಿಧಾನ ಹೇಗೆ, ಸರ್ಜರಿಯಿಂದ ಯಾವ ರೀತಿ ಲಾಭ ಆಗುತ್ತೆ, ಏನು ಪ್ರಯೋಜನ, ಸರ್ಜರಿಯ ಮುಂಚೆ ನಂತರ ಏನೆಲ್ಲ ಸೇಫ್ಟಿ ಮೆಷರ್ಸ್ ಅನ್ನ ತೆಗೆದುಕೊಳ್ಳಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕರ್ಲ್ಸ್ ಅಂಡ್ ಕರ್ವ್ಸ್ ನ ವೈದ್ಯರಾದಂತಹ ಡಾಕ್ಟರ್ ಗಿರೀಶ್ ಅವರು. ಬನ್ನಿ ಅನ್ನೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಾವು ಯೂಶಲಿ ಕೇಳಿರ್ತೀವಿ, ಯಾರಿಗೆ ಆಗಲಿ ಒಬ್ಬರು ಫೇಸ್ನ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗೋದು ಒಂದು ಐಸ್ ಮತ್ತು ನೋಸ್ ನೀಟಾಗಿಲ್ಲ ಅಂತಂದರೆ ಕಂಪ್ಲೀಟ್ ಫೇಶಿಯಲ್ ಫೀಚರ್ಸೇ ಚೇಂಜ್ ಆಗಿಬಿಡುತ್ತೆ. ಬಟ್ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಅಡ್ವಾನ್ಸ್ಡ್ ಇರಲಿಲ್ಲ, ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಒಬ್ಬರನ್ನ ಐಡೆಂಟಿಫೈ ಮಾಡಬೇಕಾದ್ರೆ ಈ ಸಂಪಿಗೆ ಮೂಗೋರು ಅಥವಾ ಈ ಕಪ್ಪೆ ಮೂಗೋರು ಈ ರೀತಿ ಐಡೆಂಟಿಫೈ ಮಾಡಿ ಕರಿತಾ ಇದ್ರು. ಬಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾವೇ ಡೇಸ್ ನೋಡ್ತಾ ಇದ್ರೆ ಯಾರಾದರೂ ಒಬ್ಬರು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬಂದ ತಕ್ಷಣವೇ ಒಂದು ರೀತಿ ಅವ್ರದ್ದು ಫೇಶಿಯಲ್ ಫೀಚರ್ಸ್ ಇರುತ್ತೆ. ಸ್ವಲ್ಪ ದಿನಗಳು ಕಳೀತಾ ಇದ್ದಂತೆ ಪ್ಲಾಸ್ಟಿಕ್ ಸರ್ಜರಿ ಮೊರೆ ಹೋಗಿ ನಂತರ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ. ಇದೆಲ್ಲ ನಿಜಕ್ಕೂ ನಮ್ಮ ಜೀವನದಲ್ಲೂ ಆಗೋಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಇದೆಲ್ಲದಕ್ಕೂ ವರದಾನ ಅಂದರೆ ರೈನೋಪ್ಲಾಸ್ಟಿ, ಇತ್ತೀಚಿನ ಅಡ್ವಾನ್ಸ್ ಟ್ರೀಟ್ಮೆಂಟ್. ಏನಿದು ರೈನೋಪ್ಲಾಸ್ಟಿ, ಯಾರು ಮಾಡಿಸ್ಕೊಳ್ಬಹುದು, ಇದರ ವಿಶೇಷತೆಗಳೇನು? ರೈನೋಪ್ಲಾಸ್ಟಿ ಅಂತ ಹೇಳಿದ್ರೆ ನಾವು ನೋಸ್ ರೀಶೇಪಿಂಗ್ ಅಂತ ಹೇಳ್ಬೋದು, ಅಥವಾ ನೋಸ್ ಜಾಬ್ ಅಂತಲೂ ಕೂಡ ಹೇಳ್ಬೋದು. ಸೊ ಅಂದರೆ ಈ ಮೂಗಿನ ಲೈಕ್ ಆಕಾರದಲ್ಲಿ ಇರ್ತಕ್ಕಂಥ ಏರುಪೇರುಗಳನ್ನು ಸರಿ ಮಾಡ್ತಕ್ಕಂತಹ ಪ್ರೊಸೀಜರು ರೈನೋಪ್ಲಾಸ್ಟಿ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಇದರಲ್ಲಿ ಆಕಾರದಲ್ಲಿ ವೇರಿಯೇಷನ್ಸ್ ಇರಬಹುದು. ಅಂದರೆ ಇದು ಹುಟ್ಟಿನಿಂದಾಗಿ ಇರತಕ್ಕಂಥ ಒಂದು ವೇರಿಯೇಷನ್ ಇರಬಹುದು, ಅಥವಾ ಪೆಟ್ಟಿನಿಂದಾಗಿರ್ತಕ್ಕಂಥ ಒಂದು ವೇರಿಯೇಷನ್ ಇರಬಹುದು. ಅಂದರೆ ಆಕ್ಸಿಡೆಂಟ್ಸ್ ಯಾವ್ದಾರು ಆದಾಗ ಅಥವಾ ಮಕ್ಕಳು ಆಟ ಆಡಬೇಕಾದ್ರೆ ಪೆಟ್ಟು ಬಿದ್ದಾಗ, ಸೊ ಆ ಟೈಮಿಂದ ಅವ್ರಿಗೆ ಪೇರೆಂಟ್ಸ್ ಅಬ್ಸರ್ವ್ ಮಾಡಿರ್ತಾರೆ. ಆ ಟೈಮಿಂದ ನಮಗೆ ಇದು ನೋಸ್ ಗ್ರೋತು ಸ್ವಲ್ಪ ಆಲ್ಟ್ರೇಷನ್ ಆಗಿದೆ, ಸ್ವಲ್ಪ ಸೊಟ್ಟಾಗಿದೆ, ಅಥವಾ ಬೆಳವಣಿಗೆ ಆಗಲಿಲ್ಲ, ಅದು ಕೆಲವೊಂದು ವಿಚಾರಗಳಿರುತ್ತೆ. ಸೊ ಈವನ್ ಆಕ್ಸಿಡೆಂಟ್ಸ್ಗಳಲ್ಲೂ ಕೂಡ ಈ ರೀತಿ ವೇರಿಯೇಷನ್ಸ್ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅದೇ ರೀತಿ ಇವನ್ ಸೀಳು ತುಟಿ, ಅಂದರೆ ಕ್ಲೆಫ್ಟ್ ಲಿಪ್ ಅಂತೀವಿ, ಅವ್ರಿಗೂ ಕೂಡ ಈ ನೋಸ್ ಶೇಪಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಈ ರೈನೋಪ್ಲಾಸ್ಟಿ ನೆಸೆಸಿಟಿ ಇರ್ತದೆ. ಇನ್ನು ಕೆಲವರಿಗೆ ಈ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ನೀಸಲ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅಥವಾ ಆ ಥರ ಒಂದು ಇದ್ದಾಗ, ಸೊ ಅದಕ್ಕೆ ಒಂದು ಕಾರಣ ಅಂತ ನಾವು ನೋಡಿದಾಗ ಅದು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಇರುತ್ತೆ. ಸೊ ಅದೇ ಮಧ್ಯ ಕಂಬ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ಒಂದು ಅಂಕುಡೊಂಕಾಗಿದ್ದಾಗ, ಸೊ ಅದರ ಒಳಗಡೆ ಪ್ಯಾಸೇಜ್ ಒಂದು ಕಡೆ ಕಿರಿದಾಗಿರಬಹುದು, ಇನ್ನೊಂದು ಕಡೆ ಓಕೆ ಆಗಿರಬಹುದು, ಅಥವಾ ಎರಡು ಕಡೆ ಕಿರಿದಾಗಿರಬಹುದು. ಸೊ ಆ ಒಂದು ವಿಚಾರಗಳಿಗೆ ಅವರಿಗೆ ಒಂದು ಉಸಿರಾಟದ ತೊಂದರೆಗಳು ಇರಬಹುದು. ಸೊ ಅಂಥವ್ರಿಗೂ ಕೂಡ ನಾವು ಈ ರೈನೋಪ್ಲಾಸ್ಟಿ ಪ್ರೊಸೀಜರನ್ನು ಮಾಡಬಹುದು. ಇನ್ನು ನಾವು ಈ ಯಾವ ಏಜ್ ಗ್ರೂಪಲ್ಲಿ ಮಾಡ್ತೀವಿ ಅಂತ ನಾವು ನೋಡಿದಾಗ, ಸಾಮಾನ್ಯವಾಗಿ ಇದನ್ನು ನಾವು ಅರೌಂಡ್ 18+ ಇಯರ್ಸ್ ಏಜಲ್ಲಿ ನಾವು ಮಾಡ್ತಕ್ಕಂಥದ್ದು ಇರುತ್ತೆ, ವೆರಿ ಕಾಮನ್ ಆಗಿ. ಬಟ್ ಕೆಲವರಿಗೆ ಯಾಕೆ ನಾವು 18+ಗೆ ನಾವು ಮಾಡ್ತೀವಿ, ಯಾಕೆ ಅರ್ಲಿ ಮಾಡಲ್ಲ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಒಂದು ಫೇಶಿಯಲ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆದ ನಂತರ, ಸೊ ಫೇಶಿಯಲ್ ಡೆವಲಪ್ಮೆಂಟಲ್ಲಿ ನೋಸ್ ಒಂದು ಪಾರ್ಟ್ ಆಗಿರುತ್ತೆ. ಹಾಗಾಗಿ ಆ ನೋಸ್ ಡೆವಲಪ್ಮೆಂಟ್ ಒಂದು ಕಂಪ್ಲೀಟ್ ಆದ ನಂತರ ನಾವು ಮಾಡಿಫಿಕೇಶನ್ಸ್ ಮಾಡಿದಾಗ, ಸೊ ಅದೇ ರೀತಿ ಅದು ಲೈಫ್ ಟೈಮ್ಗೆ ಉಳಿಯುತ್ತೆ ಅನ್ನೋದು ಒಂದು ರೀಸನ್ ಇರುತ್ತದೆ. ಬಟ್ ಕೆಲವರಿಗೆ ಅಂದರೆ ಲೈಕ್ ಆಕ್ಸಿಡೆಂಟ್ಸ್ ಆಗಿರುತ್ತೆ ಮಕ್ಕಳಲ್ಲಿ, ಅಥವಾ ಒಂದು ಕೆಲವೊಂದು ಟೈಮಲ್ಲಿ, ಸೊ ಆ ಟೈಮಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ನಾವೇನು ಮಾಡುತ್ತೇವೆ, ಆ ಒಂದು ನೋಸನ್ನು ನಾವು ಹಾಗೆ ಬಿಟ್ಟಲ್ಲಿ ತುಂಬಾ ಒಂದು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಕೂಡ ನಾವು ಒಂದು ಕರೆಕ್ಷನ್ಸನ್ನು ಮಾಡಲಾಗುತ್ತೆ. ಅದು ಬಿಟ್ಟಲ್ಲಿ ಇದು ಇವನ್ ಈ ಕ್ಲೆಫ್ಟ್ ಲಿಪ್ ನೋಸ್ ಅಂತ ಹೇಳ್ತಾ ಇದ್ದೆ. ಸೊ ಅವರಿಗೆ ಕ್ಲೆಫ್ಟ್ ಸೀಳು ತುಟಿರುವವರಿಗೆ ಸ್ವಲ್ಪ ಅರ್ಲಿ ಏಜ್ ಗ್ರೂಪಲ್ಲಿ ನಾವು ರೈನೋಪ್ಲಾಸ್ಟಿ ಮಾಡುತ್ತೇವೆ. ಸೊ ಮೇ ಬಿ ಅರೌಂಡ್ ಒಂದು 14 to 15 ಇಯರ್ಸ್. ಸೊ ಆ ಒಂದು ಏಜ್ ಗ್ರೂಪಲ್ಲಿ, ಯಾಕಂತ ಹೇಳಿದ್ರೆ ಸೊ ಆಲ್ರೆಡಿ ಅವರಿಗೆ ಒಂದು ಸೀಳು ತುಟಿಯಿಂದ ಸೊ ಕೆಲವೊಂದು ಆಲ್ರೆಡಿ ಅದೊಂದು ಮುಖದ ಒಂದು ವೇರಿಯೇಷನ್ಸ್ ಆಗಿರುತ್ತೆ ಅವ್ರಿಗೆ. ಸೊ ಆ ಒಂದು ರೀಸನ್ಗೆ ನಾವು ಸ್ವಲ್ಪ ಅರ್ಲಿ ಏಜಲ್ಲೇ ಒಂದು ಪ್ರಾಪರ್ ಕರೆಕ್ಷನ್ಸ್ಗಳನ್ನು ನಾವು ಮಾಡಲಾಗತ್ತೆ ಅಂತ ಹೇಳ್ಬೋದು. ಈವನ್ ದಿಸ್ ಈಸ್ ದ ಬಿಗಿನಿಂಗ್. ನಾನು ಹೇಳ್ತದೆ 18 ಇಯರ್ಸಿಂದ ಶುರು ಮಾಡಬಹುದು ಅಂತ. ಸೊ ಅಟ್ ಎನಿ ಅಂದರೆ ಲೈಕ್ ಅಡ್ವಾನ್ಸ್ ಸ್ಟೇಜಲ್ಲೂ ಕೂಡ ಇದು ರೈನೋಪ್ಲಾಸ್ಟಿ ಮಾಡಿಸ್ಬೋದು. ಸೊ ಈವನ್ ಅಪ್ ಟು 55-60 ಇಯರ್ಸ್ ತನಕನೂ ಕೂಡ
ಈ ರೈನೋಪ್ಲಾಸ್ಟಿ ಪ್ರೊಸೀಜರನ್ನು ಮಾಡಿಸ್ಬೋದಾಗಿರುತ್ತೆ. ಈಗ ತುಂಬ ಜನಕ್ಕೆ ಇದೇ ರೀತಿ ಇರಬೇಕು, ಕರೆಕ್ಷನ್ಸ್ ಮಾಡೋದಾದರೆ ಇದೇ ರೀತಿ ಕಾಣಿಸ್ಬೇಕು ಅಂತ ಇರುತ್ತೆ. ಕೆಲವ್ರಿಗೆ ನೀಳ ಮೂಗಿರಬೇಕು ಅಂತ ಆಸೆ ಇರುತ್ತೆ, ಕೆಲವ್ರಿಗೆ ಇರೋದನ್ನು ಕರು ಮಾಡಿದ್ರೆ ಸಾಕು ಅಂತ ಇರುತ್ತೆ, ಕೆಲವ್ರಿಗೆ ತುಂಬ ದಪ್ಪ ಇದ್ದರೆ ಅದನ್ನು ಕಂಪ್ರೆಸ್ ಮಾಡಿದ್ರೆ ಸಾಕು. ಈ ರೀತಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಆಸೆಗಳಿರುತ್ತೆ. ಒಬ್ಬರು ಬಂದ ತಕ್ಷಣ ಯಾವ ರೀತಿ ಅವ್ರಿಗೆ ಬೇಕು ಅಂತ ನೀವು ಸಲಹೆಯನ್ನು ಕೊಡ್ತೀರಾ? ಅದು ನೋಡೋದಕ್ಕೆ ಅವಕಾಶಗಳಿರುತ್ತಾ ಅಥವಾ 3D ಸಾಫ್ಟ್ವೇರಲ್ಲಿ ಆ ಥರದ್ದು ಹೇಗೆ ಫೆಸಿಲಿಟೀಸ್? ಯೂಶ್ವಲಿ ಅವ್ರಿಗೆ ಆಲ್ರೆಡಿ ಒಂದು ಮನಸ್ಸಲ್ಲಿ ಒಂದು ಐಡಿಯಾ ಇರುತ್ತೆ. ಸೊ ನಮಗಿರ್ತಕ್ಕಂಥ ಪ್ರಾಬ್ಲಮ್, ಅವ್ರಿಗಿರ್ತಕ್ಕಂಥ ಪ್ರಾಬ್ಲಮ್ಗಳ, ಒಂದು ನೋಸಲ್ಲಿರ್ತಕ್ಕಂಥ ಪ್ರಾಬ್ಲಮ್ಗಳ ಬಗ್ಗೆ. ಸೊ ಅಂತ ಹೇಳಿದ್ರೆ ಒಂದು ದಪ್ಪ ಇರಬಹುದು, ಅಥವಾ ಅಗಲ ಇರಬಹುದು, ಅಥವಾ ಒಂದು ಉದ್ದ ಇರಬಹುದು, ಅಥವಾ ಒಂದು ಶಾರ್ಟ್ ನೋಸ್ ಅಂತ ಇರಬಹುದು, ಸೊ ಅಥವಾ ಇದು ಅಪ್ಟರ್ನ್ ನೋಸ್ ಅಂತೀವಿ, ಸೊ ಅದು ಹೊಳ್ಳೆಗಳು ಕಾಣಿಸ್ತಾ ಇರುತ್ತೆ, ಸೊ ಆ ಥರದ್ದು ಪ್ರಾಬ್ಲಮ್ ಇರಬಹುದು. ಸೊ ಅಥವಾ ಅಂಕು ಡೊಂಕು ಇರ್ತದೆ, ಆ ಥರದ ಒಂದು ಪ್ರಾಬ್ಲಮ್ ಇರಬಹುದು. ಎತ್ತರ ಕಡಿಮೆ ಇರ್ಬೋದು, ಒಂದು ಸ್ವಲ್ಪ ನಾವು ಅದು ಡಿಪ್ರೆಸ್ಡ್ ನೋಸ್ ಅಂತ ಹೇಳ್ತೀವಿ, ಅಥವಾ ಸ್ಯಾಡಲ್ ನೋಸ್ ಅಂತಲೂ ಕೂಡ ಹೇಳ್ತೇವೆ. ಕೆಲವರಿಗೆ ಅದು ಓವರ್ ಗ್ರೋತ್ ಆಗಿ ಹಂಪ್ ಆಗಿರುತ್ತೆ, ಸೊ ಅದಕ್ಕೆ ನಾವು ಡಾರ್ಸಲ್ ಹಂಪ್ ಅಂತ ಹೇಳ್ತೇವೆ. ಸೊ ಕೆಲವರಿಗೆ ನಾವು ಸ್ಮೈಲ್ ಮಾಡಿದ್ರೆ ನಾವು ತುಂಬಾ ಇದು ಮೂಗಿನ ತುದಿ ಬಾಗುತ್ತೆ ಅಥವಾ ಡಿಪ್ರೆಸ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಕೆಲವೊಂದು ಕಾರಣಗಳು ಇರ್ತದೆ. ಅಂದರೆ ಅಲ್ಲಿ ಒಂದು ಡಿಪ್ರೆಸರ್ ಸೆಪ್ಟೈ ಅಂತ ಮಸಲ್ ಇರುತ್ತೆ, ಸೊ ಅದು ಓವರ್ ಆಕ್ಟಿವ್ ಆಗಿರೋದ್ರಿಂದ ಕೆಲವರು ಸ್ಮೈಲ್ ಮಾಡಿದಾಗ ಏನಾಗುತ್ತೆ, ಮೂಗಿನ ತುದಿ ಸ್ವಲ್ಪ ಬಗ್ಗುತ್ತೆ ಅಂತ ಹೇಳ್ಬೋದು. ಸೊ ಅವರು ಹೇಳ್ತಾ ಇರ್ತಾರೆ, ನಾವು ಸ್ಮೈಲ್ ಮಾಡಿದಾಗ ನಮ್ಮ ನೋಸ್ ಶೇಪ್ ಚೆನ್ನಾಗಿರಲ್ಲ, ಬೇರೆ ಟೈಮಲ್ಲಿ ಸ್ವಲ್ಪ ಓಕೆ, ಬಟ್ ಅವಾಗ ಇನ್ನೂ ತುಂಬ ಕೆಟ್ಟದಾಗುತ್ತೆ. ಈ ಥರದ ಒಂದು ಕೆಲವೊಂದು ಅವರ ಒಂದು ಪ್ರಾಬ್ಲಮಿನ ಬಗ್ಗೆ ಸಾಕಷ್ಟು ಅವ್ರಿಗೆಲ್ಲ ಐಡಿಯಾಸ್ ಇರುತ್ತೆ ಒಂದು. ಸೊ ಎರಡನೇದು, ಅವರಿಗೆ ಏನು ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೊಂದು ಸ್ವಲ್ಪ ಐಡಿಯಾಸ್ ಇರುತ್ತೆ. ಅಂದರೆ ನಮ್ಗೆ ಈ ರೀತಿ ಆದರೆ ನಮಗೆ ಒಂದು ಈ ನೋಸ್ ಚೆನ್ನಾಗಿ ಕಾಣಿಸುತ್ತೆ, ಸೊ ಈ ಥರ ಇದ್ದರೆ ನಮಗೆ ಬೆಟರ್ ಆಗುತ್ತೆ ಅನ್ನೋದು, ಅಥವಾ ನಮ್ಮ ಫೇಸಿಗೆ ಸೂಟ್ ಆಗುತ್ತೆ ಅನ್ನೋದು ಕೆಲವೊಂದು ಐಡಿಯಾಸ್ ಇರುತ್ತೆ. ಸೊ ಅವರಿಗೆ ನಾವು ಮೊದಲನೇದಾಗಿ ಆ ಒಂದು ಶೇರ್ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೇವೆ. ಸೊ ಅವರ ಪ್ರಾಬ್ಲಮ್ಸ್ನ ಡೀಟೇಲ್ಸ್ ಅವರು ತಿಳ್ಕೊಂಡಿರೋ ಹಾಗೆ ಅವರ ಮೂಗಿನಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಅವ್ರಿಗೆ ಏನು ಕಾಡ್ತಾ ಇದೆ, ಏನು ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ ಅನ್ನೋದು ಒಂದು. ಎರಡನೇದು, ಅವರಿಗೆ ಯಾವ ರೀತಿಯಾದ ಒಂದು ಮಾಡಿಫಿಕೇಷನ್ಸ್ ಅಥವಾ ಏನನ್ನು ನೋಡ್ತಾ ಇದ್ದಾರೆ ಅಂತ. ಸೊ ಕೆಲವರು ಫೋಟೋಗ್ರಾಫ್ಸ್ ಆಲ್ರೆಡಿ, ಅಂದರೆ ಬೇರೆಯವ್ರಿಗೆ ಇರ್ತಕ್ಕಂಥ ಮೂಗಿನ ಒಂದು ಚಿತ್ರಗಳು ಕೂಡ ತೋರಿಸಲಾಗಿ ನಮಗೆ ಈ ರೀತಿ ಮೂಗಿನ ಒಂದು ನೆಸೆಸಿಟಿ ಇದೆ ಅಥವಾ ಸಾಧ್ಯತೆಗಳಿದೆಯಾ ಅನ್ನೋದು ಕೂಡ ಡಿಸ್ಕಷನ್ಸ್ ಮಾಡುತ್ತಾರೆ. ಸೊ ಮೇ ಬಿ ಅವರೊಂದು ಫೇವ್ರೆಟ್ ಹೀರೋಸ್ ಇರ್ಬೋದು, ಹೀರೋಯಿನ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ಅವರ ಫ್ರೆಂಡ್ಸಲ್ಲಿ ಇರ್ಬೋದು, ಎಲ್ಲ ಅವ್ರಿಗೆ ನೋಡಿರ್ತಕ್ಕಂತಹ ಒಂದು ಚೆನ್ನಾಗಿರ್ತಕ್ಕಂಥ ಮೂಗಿನ ಒಂದು ಫೋಟೋಗ್ರಾಫ್ಸನ್ನು ಕೂಡ ತೋರಿಸಲಾಗಿ ಈ ಥರ ಮಾಡಬಹುದಾ ಅಂತ ಒಂದು ರಿಕ್ವೈರ್ಮೆಂಟನ್ನು ಶೇರ್ ಮಾಡ್ತಾರೆ. ಸೊ ಇವುಗಳನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು, ಸೊ ಅವರ ಒಂದು ರಿಕ್ವೈರ್ಮೆಂಟ್ಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಸೊ ನಾವೇನು ಮಾಡ್ತೀವಿ ಅಂದರೆ, ನಾವೊಂದು 2D ಸಾಫ್ಟ್ವೇರಲ್ಲಿ, ನಮ್ಮಲ್ಲಿರ್ತಕ್ಕಂಥ 2D ಸಾಫ್ಟ್ವೇರಲ್ಲಿ, ಸೊ ಮೊದಲನೇದಾಗಿ ನಾವು ಅವ್ರದ್ದು ಒಂದು ಪ್ರಾಪರ್ ಫೋಟೋಗ್ರಾಫ್ಸನ್ನು ನಾವು ತಗೊಳ್ತೇವೆ. ಅಂದರೆ DSLR ಕ್ಯಾಮ್ರಾದಲ್ಲಿ ಒಂದು ಪ್ರಾಪರ್ ಬ್ಯಾಕ್ಗ್ರೌಂಡಲ್ಲಿ, ಸೊ ಒಂದು ಪ್ರಾಪರ್ ಲೈಟಿಂಗಲ್ಲಿ ನಾವು ಫೋಟೋಸನ್ನು ಫ್ರಂಟ್ ವ್ಯೂ, ಸೈಡ್ ವ್ಯೂಸ್ ಎಲ್ಲ ತಗೊಂಡು, ಸೊ ಅವರ ಒಂದು ರಿಕ್ವೈರ್ಮೆಂಟ್ ಪ್ರಕಾರವಾಗಿ ಆ ಒಂದು ಯೋಚನೆ ಮನಸ್ಸಲ್ಲಿ ಇಟ್ಕೊಂಡು, ಸೊ ಒಂದು ಮಾಡಿಫಿಕೇಷನ್ಸ್ಗಳನ್ನು ನಾವು ಮಾಡಿ ಅವರಿಗೆ ತೋರಿಸಲಾಗುತ್ತೆ. ಸೊ ಅಂದರೆ ನಮಗೆ ಅಂದರೆ ಐಡಿಯಾ ಇರುತ್ತೆ, ನಾವು ಸರ್ಜಿಕಲ್ ವಿಷಯವಾಗಿ ನಾವು ಹೇಗೆ ಅವರಿಗೆ ಮಾಡಿಫೈ ಮಾಡಬೇಕು, ಯಾವ ಟೆಕ್ನಿಕ್ಸಿಂದ ಮಾಡಿಫೈ ಮಾಡಬೇಕು ಅನ್ನೋದು ನಮಗೆ ಐಡಿಯಾ ಇರುತ್ತೆ. ಮತ್ತು ಅವರಿಗೆ ನಾವು ಮಾಡ್ತಕ್ಕಂಥ ಮಾಡಿಫಿಕೇಷನ್ನು ಯೂಶ್ವಲಿ ಅವರಿಗೆ ಸೂಟ್ ಆಗುತ್ತೆ ಅಥವಾ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಐಡಿಯಾ ಇರುತ್ತೆ. ಆದರೆ ಅವರಿಗೆ ಒಂದು ಸ್ವಲ್ಪ ಆತಂಕ ಇರುತ್ತೆ. ಅಂದರೆ ನಮಗೆ ರಿಸಲ್ಟ್ಸ್ ಬರುವಂಥ ಮೂಗು ನಮಗೆ ಸೂಟ್ ಆಗುತ್ತಾ ಅಥವಾ ಸೂಟ್ ಆಗದೇ ಇರುತ್ತಾ, ಅಥವಾ ನಮ್ಮ ಫೇಸ್ಗೆ ಹೋದ್ಮೇಲೆ ಓಕೆ ಆಗುತ್ತಾ ಅಂತಂದು ಕೂಡ ಇರುತ್ತದೆ. ಸೊ ಅವಾಗ ನಾವು ಒಂದು ಮಾಡಿಫಿಕೇಷನ್ಸ್ ಅವ್ರನ್ನ ಮಾಡಿ ತೋರಿಸಿದಾಗ, ಸೊ ಅವ್ರೆಲ್ಲೋ ಅವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಬಹುದು. ಓಕೆ, ಈ ಥರ ನೋಸು ನಮಗೆ ಅನುಕೂಲ ಆಗುತ್ತೆ, ಈ ಥರ ಶೇಪ್ ಕೊಟ್ಟಾಗ ನಮಗೆ ಬೆಟರ್ ಆಗಿರುತ್ತೆ ಅನ್ನೋದು ಒಂದು ಇರುತ್ತದೆ. ಜೊತೆಗೆ ಅಂದರೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ? ಯಾಕಂದರೆ ತುಂಬ ಜನ ಪ್ಲಾಸ್ಟಿಕ್ ಸರ್ಜರಿಗೆ ಹೋಗ್ತೀವಿ ಅಂತ ಅಂದರೆ ಸ್ವಲ್ಪ ಭಯ ಪಡ್ತಾರೆ. ಏನಾದರೂ ಮಾರ್ಕ್ಸ್ಗಳು ಹಾಗೆ ಕಾಣಿಸ್ಕೊಳ್ಳೋ ಹಾಗೆ ಉಳ್ಕೊಂಡು ಬಿಡುತ್ತೋ, ಅಥವಾ ನಾವು ಈ ರೀತಿ ಸರ್ಜರಿ ಮಾಡಿಸಿದ್ದೀವಿ ಅಂತ ಬೇರೆಯವ್ರಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನೋ ಒಂದು ಭಯ, ಅಳುಕೋ ಅಂಜಿಕೆ ಎಲ್ಲ ಇರುತ್ತೆ. ಸೊ ಈ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ? ಸಾಮಾನ್ಯವಾಗಿ ನಾವು ರೈನೋಪ್ಲಾಸ್ಟಿ ಅಂತ ನಾವು ಪ್ರೊಸೀಜರ್ ಅಂದ ತಕ್ಷಣಕ್ಕೆ ಅವ್ರಿಗೆ ಎಷ್ಟೋ ಜನಗಳಿಗೆ ಅಂದರೆ ಎಲ್ಲಿ ಇನ್ಸಿಷನ್ ಮಾಡ್ತಾರೆ, ಈವನ್ ನೇರವಾಗಿ ನಾವು ಮೂಗ್ ಮೇಲೆ ಇನ್ಸಿಷನ್ ಮಾಡ್ತಾರಾ, ಹೇಗೆ ಮಾಡಿಫೈ ಮಾಡ್ತಾರೆ, ಸೊ ಅನ್ನೋದು ಒಂದು ಯೋಚನೆ ಇರುತ್ತೆ. ಯಾಕಂದರೆ ನಾವು ಆ ರೀತಿ ನಾವು ಮಾಡಿದ್ರೆ ಅಲ್ಲಿ ಸ್ಕಾರ್ ಬರುತ್ತೆ, ಅಲ್ಲಿ ವಿಸಿಬಿಲಿಟಿ ಇರುತ್ತೆ, ಇನ್ನೊಬ್ರಿಗೆ ಗೊತ್ತಾಗುತ್ತೆ ಅನ್ನೋದು. ಸೊ ಇಲ್ಲಿ ಅವರು ನೋಟ್ ಮಾಡಬೇಕಾಗಿರೋದು ಏನು ಅಂದರೆ, ಇಲ್ಲಿ ಇನ್ಸಿಷನ್ ಕೆಳಭಾಗದಲ್ಲಿ, ಅಂದರೆ ಮೂಗಿನ ಕೆಳಭಾಗದಲ್ಲಿ ಅಂತ ಹೇಳ್ತೀವಿ, ಆಲ್ಮೋಸ್ಟ್ ಒಂದು ವೆರಿ ಸ್ಮಾಲ್ ಇನ್ಸಿಷನ್ ಮೂಲಕ ಕೊಲೊಮೆಲಾ ಅಂತ ಹೇಳ್ತೀವಿ, ಒಂದು ಮಧ್ಯ ಕಂಬ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಂದು ಸಣ್ಣ ಒಂದು ಇನ್ಸಿಷನ್ ಮೂಲಕ ಇಷ್ಟು ರೈನೋಪ್ಲಾಸ್ಟಿ ಪ್ರೊಸೀಜರ್ ಆಗೋಗುತ್ತೆ ಅಂತ ಹೇಳ್ಬೋದು. ಸೊ ಅಂದರೆ ಈವನ್ ಈ ಸ್ಕಾರು ಕೂಡ ಸಾಮಾನ್ಯವಾಗಿ ಕಾಣಿಸೋದಿಲ್ಲ ಒಂದು,
ಮತ್ತು ಹೀಲ್ ಆದಮೇಲಂತೂ ಫ್ಯೂಚರಲ್ಲೂ ಕೂಡ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಅಂದರೆ ಇವ್ರಿಗೆ ರೈನೋಪ್ಲಾಸ್ಟಿ ಪ್ರೊಸೀಜರ್ ಆಗಿದೆ ಅನ್ನೋದು ಯಾರಿಗೂ, ಅಂದರೆ ಫ್ಯೂಚರ್ಲಿ ಹೀಲ್ ಆಗಿದ್ದ ಮೇಲೆ ಯಾರಿಗೂ ಗೊತ್ತಾಗಲ್ಲ. ಸೊ ಆ ರೀತಿ ಇರುತ್ತೆ. ಅಂದರೆ ಇಲ್ಲಿ ಕಲೆಗಳು ಅಥವಾ ಕರೆಗಳು ಇರೋದಿಲ್ಲ ಮೊದಲನೇದಾಗಿ. ಸೊ ನೆಕ್ಸ್ಟ್ ಏನಾಗುತ್ತೆ, ನಮಗೆ ರಿಕ್ವೈರ್ಮೆಂಟ್ ಏನೇನು ಚೇಂಜಸ್ ಮಾಡ್ಕೋಬೋದೋ ಸೊ ಅವುಗಳೆಲ್ಲನೂ ಕೂಡ ನಾವು ಇನ್ಸೈಡ್ ನಾವು ಮಾಡಿಫಿಕೇಷನ್ಸ್ಗಳನ್ನ ಮಾಡಿರ್ತೇವೆ. ಸೊ ಹಾಗಾಗಿ ಅವ್ರಿಗೆ ಸ್ಕಾರ್ಗಳಿರೋದಿಲ್ಲ ಅಥವಾ ಸರ್ಜರಿ ಆಗಿರುತ್ತೆ ಅನ್ನೋದು ಒಂದು ವಿಚಾರಗಳು ಫ್ಯೂಚರ್ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಬಹುದು. ಇದು ಒಂದು 2 to 3 hours ಸರ್ಜರಿ, ಸೇಫ್ ಸರ್ಜರಿನೂ ಕೂಡ. ಮತ್ತು ಸಾಮಾನ್ಯವಾಗಿ ಅದೇ ಸೇಮ್ ಡೇ ಈವ್ನಿಂಗ್ ಡಿಸ್ಚಾರ್ಜ್ ಮಾಡ್ತೇವೆ, ಅಂದರೆ ಮಾರ್ನಿಂಗ್ ಅಡ್ಮಿಷನ್ ಇದ್ದರೆ ಈವ್ನಿಂಗ್ ಡಿಸ್ಚಾರ್ಜ್ ಮಾಡ್ತೇವೆ. ಅದಾದಮೇಲೆ 1 week ಸ್ವಲ್ಪ ಆಫ್ ಫ್ರಮ್ ದ ವರ್ಕ್ ಅಂತ ನಾವು ಹೇಳಿರ್ತೇವೆ. ಯಾಕಂದರೆ ಅಲ್ಲಿ ಅವರಿಗೆ ಒಂದು ಸ್ಪ್ಲಿಂಟ್ಸ್, ಎಕ್ಸ್ಟರ್ನಲ್ ಸ್ಪ್ಲಿಂಟ್ಸ್ ಅದು ಇಂಟರ್ನಲ್ ಸ್ಪ್ಲಿಂಟ್ಸ್ ಅಂತ ನಾವು ಹಾಕಿರ್ತೇವೆ. ಅದೇನಕ್ಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ ಆ ಒಂದು ಇದರಲ್ಲಿ ನಾವು ಅದನ್ನು ಮಾಡಿರ್ತೇವೆ. ಸೊ ಅದಾದಮೇಲೆ ಅವರು ಲೈಕ್ ನಾರ್ಮಲ್ ಫೇಸ್ ವಾಶು ಅಥವಾ ತಲೆ ಸ್ನಾನ ಆಗಿರ್ಬೋದು ಅಥವಾ ಹೊರಗಡೆ ನಾರ್ಮಲ್ ಆ್ಯಕ್ಟಿವಿಟೀಸು, ರೊಟೀನ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ಬೋದಾಗಿರುತ್ತೆ. 1 week ಆದಮೇಲೆ ಕೂಡ ಅಷ್ಟಾಗಿ ಯಾರಿಗೂ ಅಷ್ಟು ನೋಟಿಸಬಲ್ ಆಗಿರೋದಿಲ್ಲ. ಸೊ ಅದು ಗ್ರ್ಯಾಜುವಲಿ ಫರ್ದರ್ ಇಂಪ್ರೂವ್ಮೆಂಟ್ಸ್ ಅಂತ ಇರುತ್ತೆ. ಹಾಗಾಗಿ ಅವ್ರಿಗೆ ಇನ್ನೂ ಬೆಟರ್ ಡೆಫಿನೇಷನ್ಸ್ ಗ್ರ್ಯಾಜುವಲ್ ಆಗಿ ಸಿಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಒಂದು ಏನಂತ ಹೇಳಿದ್ರೆ ಇನ್ನೊಂದು ಅಂಜಿಕೆ ಅಂದರೆ ಕಾಸ್ಮೆಟಿಕ್ ಸರ್ಜರಿ ಸ್ವಲ್ಪ ಪೇನ್ ಏನಾದರೂ ಇರಬಹುದಾ ಅಂತ. ಈವನ್ ರೈನೋಪ್ಲಾಸ್ಟಿಗಳಲ್ಲಿ ನಾವು ಅದು ಪೇನ್ ಸಾಮಾನ್ಯವಾಗಿ ಯಾರಿಗೂ ಇರೋದಿಲ್ಲ. ಸೊ ಆ ರೀತಿ ಇರುತ್ತೆ. ಕೆಲವೊಂದು ಕೇಸಲ್ಲಿ ನಾವು ರಿಬ್ ಗ್ರಾಫ್ಟ್ ಅಂತ ತಗೊಳ್ತೀವಿ, ಅಂದರೆ ಇಲ್ಲೊಂದು ಸ್ವಲ್ಪ ಸಪೋರ್ಟಿವ್ ಆಗಿರಲಿ ಅಂತ ಹೇಳಿ ರಿಬ್ ಗ್ರಾಫ್ಟ್ ಅಂತ ಒಂದು ಉಪಯೋಗ ಮಾಡಲಾಗುತ್ತೆ. ಆ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ನೋವಿರಬಹುದು, ಆದರೆ ರೈನೋಪ್ಲಾಸ್ಟಿಗಳಲ್ಲಿ ಯಾರಿಗೂ ನೋವಿರಲ್ಲ. ಅಂದರೆ ಮೂಗಿನ ಒಂದು ಇದರಲ್ಲಿ ಯಾರಿಗೂ ನೋವಿರಲ್ಲ. ನೆಕ್ಸ್ಟ್ ದಿವಸದಿಂದ ನಾರ್ಮಲ್ ಫುಡ್ ತೊಗೋಬೋದು, ಸ್ನಾನ ಮಾಡ್ಕೋಬೋದು, ಅಥವಾ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್ ಅಥವಾ ಈವನ್ ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಫೆಸಿಲಿಟಿ ಅಕಸ್ಮಾತ್ ಅವ್ರಿಗೆ ಇದ್ದಲ್ಲಿ ಆ ಒಂದು ಇದನ್ನು ಯೂಸ್ ಮಾಡ್ಕೋಬೋದಾಗಿರುತ್ತೆ. ಯಾಕಂದರೆ ಅವ್ರು ನಾರ್ಮಲ್ ಆಗಿರ್ತಾರೆ, ಫಿಟ್ ಆಗಿರ್ತಾರೆ, ಎಕ್ಸೆಪ್ಟ್ ಸ್ವಲ್ಪ ಸ್ಪ್ಲಿಂಟ್ ಅವೆಲ್ಲ ಇರೋದ್ರಿಂದ. ಸೊ ಬಟ್ ಹಾಗಾಗಿ 1 week ಆದಮೇಲೆ ಡೆಫಿನೆಟ್ಲಿ ಅವರು ವರ್ಕಿಗೆ ಇನ್ವಾಲ್ವ್ಮೆಂಟ್ ಇರ್ಬೋದಾಗಿರುತ್ತೆ. ಸೈನಸ್ ಪ್ರಾಬ್ಲಮ್ ನಾವು ಹೆಚ್ಚಾಗಿ ನಾವು ಕೇಳ್ತಾ ಇದ್ದೀವಿ, ಜೊತೆಗೆ ಆಪರೇಷನ್ ಕೂಡ ತುಂಬ ಜನ ಮೊರೆ ಹೋಗ್ತಾರೆ. ಸೊ ಅಂಥವ್ರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಬಹುದಾ ಈ ಒಂದರಿಂದ? ಡೆಫಿನೆಟ್ಲಿ. ಯಾಕಂದರೆ ಈ ಒಂದು ಸೈನಸ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ಹೇಳಿ, ಇಲ್ಲಿ ಏನಾಗುತ್ತೆ ಅಂದರೆ ಮಧ್ಯಕಂಬ, ಅಂದರೆ ನಾವು ಸೆಪ್ಟಮ್ ಅಂತ ಹೇಳ್ತೇವೆ. ಸೊ ಕೆಲವರಿಗೆ ಇದು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಇರುತ್ತೆ. ಆ ಡಿವಿಯೇಟೆಡ್ ನೇಸಲ್ ಸೆಪ್ಟಮಲ್ಲೂ ಸುಮಾರು ಥರದ ಒಂದು ವಿಧಗಳಿರ್ತವೆ. ಸೊ ಅಂದರೆ ಒಂದು ಕಡೆ ಓರೆ ಆಗಿರ್ಬೋದು, ರೈಟ್ ಸೈಡ್ ಕಂಪ್ಲೀಟ್ ಸ್ಟ್ರೇಟ್ ಇರುತ್ತೆ ಬಟ್ ಓರೆ ಆಗಿರುತ್ತೆ, ಅಥವಾ ಎಸ್ ಶೇಪ್ಡ್ ನಾವು ಇದನ್ನು ಡಿವಿಯೇಷನ್ ಅಂತ ಹೇಳ್ತೀವಿ, ಅಂದರೆ ಲೈಕ್ ಅಂಕುಡೊಂಕು ಆಗಿರುತ್ತದೆ. ಸೊ ಆ ಥರದ್ದು ಕೂಡ ಇರ್ಬೋದು. ಸೊ ಈ ಒಂದು ರೀಸನ್ಸ್ಗಳಿಗೆ ಏನಾಗುತ್ತೆ, ಅವರಿಗೆ ಒಂದು ಬ್ರೀದಿಂಗ್ ಪ್ರಾಬ್ಲಮ್ ಇರಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಆ ಬ್ರೀದಿಂಗ್ ಪ್ರಾಬ್ಲಮಿಂದ ಸೊ ಇಂಟರ್ನಲ್ ಚೇಂಜಸ್ಗಳು ಆಗಿರೋದೊಂದು ಕಾರಣವಾಗಿ ಅವರಿಗೆ ಈ ಸೈನಸ್ ಪ್ರಾಬ್ಲಮ್ ಅಥವಾ ಸೈನೋಸೈಟಿಸ್ ಆಗ್ತಕ್ಕಂಥದ್ದು ರಿಪೀಟೆಡ್ ಆಗಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ನಾವು ಈ ಮೇನ್ ಪ್ರಾಬ್ಲಮನ್ನು ನಾವು ಕರೆಕ್ಟ್ ಮಾಡಿದಾಗ, ಅಂದರೆ ಡಿವಿಯೇಷನ್ ಅದು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತೀವಲ್ಲ, ಅದನ್ನು ಸೆಪ್ಟೋಪ್ಲಾಸ್ಟಿ ಅನ್ನೋ ಒಂದು ಪ್ರೊಸೀಜರ್ ಮೂಲಕ ಕರೆಕ್ಷನ್ಸ್ ಮಾಡಲಾಗುತ್ತೆ. ಸೊ ಅದೇ ರೀತಿ ಕೆಲವರಿಗೆ ಒಳಭಾಗದಲ್ಲಿ ಕೆಲವರು ಈ ಟರ್ಬಿನೇಟ್ಸ್ ಅಂತ ಹೇಳ್ತೇವೆ. ಸೊ ಅದು ಕೂಡ ಹೈಪರ್ಟ್ರೋಫಿ ಅಂತ ಸ್ವಲ್ಪ ತಿಕ್ಕಾಗಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ, ಅದು ಕೂಡ ನೇಸಲ್ ಬ್ಲಾಕ್ ಮಾಡುತ್ತದು. ಸೊ ಅದನ್ನು ಕೂಡ ಆ ಪ್ರೊಸೀಜರು ಕೂಡ ನಾವು ಆ ಟೈಮಲ್ಲಿ ಮಾಡ್ಬೋದಾಗಿರುತ್ತೆ. ಸೊ ಒಟ್ಟಿನಲ್ಲಿ ನಮ್ಮ ಏಮ್ ಏನಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ನಾರ್ಮಲ್ ಪ್ಯಾಸೇಜ್, ನಾರ್ಮಲ್ ಬ್ರೀದಿಂಗ್ ಆಗಲಿಕ್ಕೆ ಏನೆಲ್ಲ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಮಾಡ್ಬೋದು ಅದನ್ನು ಡೆಫಿನೆಟ್ಲಿ ಅವ್ರಿಗೆ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಈ ಸೈನಸ್ ಪ್ರಾಬ್ಲಮ್ಮು ಕೂಡ ಸರಿ ಹೋಗುತ್ತೆ, ಅಂದರೆ ಫಂಕ್ಷನಲ್ ಉಸಿರಾಟದ ತೊಂದರೆ ಕೂಡ ಇಂಪ್ರೂವ್ ಆಗುತ್ತೆ ಫಂಕ್ಷನಲ್. ಅದೇ ರೀತಿ ಈ ಅಂದರೆ ಶೇಪಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಕಾಸ್ಮೆಟಿಕ್ ರೀಸನ್ಸ್ ಅಂತ ಹೇಳ್ಬೋದು. ಸೊ ಲೈಕ್ ಮಲ್ಟಿಪರ್ಪಸ್. ಸೊ ಒಂದು ಪ್ರೊಸೀಜರಿಂದನೇ ಈ ಥರದ ಒಂದು ಶೇಪಲ್ಲೂ ಕೂಡ ಇಂಪ್ರೂವ್ಮೆಂಟು, ಅದೇ ರೀತಿ ಉಸಿರಾಟದಲ್ಲೂ ಕೂಡ ಅಥವಾ ಸೈನಸ್ ಪ್ರಾಬ್ಲಮ್ಸಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ. ಈಗ ತುಂಬ ಜನ ಈಗ ಆಪರೇಷನ್ ಮಾಡ್ಕೊಂಡು ಒಂದು ಸರ್ಜರಿ ಮೊರೆ ಹೋಗಿ ಒಂದು ಸ್ಟೈಲ್ ಅಂತ ಒಂದು ಬಂದಿರುತ್ತೆ, ಅವ್ರಿಗೆ ಒಂದು ಲುಕ್ ಚೇಂಜ್ ಆಗಿರುತ್ತೆ. ಇನ್ ಕೇಸ್ ಅದರಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಬೇಕು ಅನ್ನೋದಾದರೆ ಮತ್ತೆ ಅಗೇನ್ ಸರ್ಜರಿ ಮೊರೆ ಹೋಗಬೇಕಾಗತ್ತೆ, ಹಾಗೆ ಕರೆಕ್ಷನ್ಸ್ ಮಾಡಬಹುದಾ? ಇವಾಗ ನಾವು ಆಲ್ರೆಡಿ ಒಂದು ಪ್ರೊಸೀಜರ್ನ ಮಾಡಿರ್ತೇವೆ, ಅವ್ರಿಗೊಂದು ಇದನ್ನ ರಿಸಲ್ಟ್ಸನ್ನು ಕೂಡ ಕೊಟ್ಟಿರ್ತೇವೆ. ಆ ಒಂದು ಹೀಲಿಂಗ್ ಪ್ರಾಸೆಸ್ಸಲ್ಲಿ, ಅಂದರೆ ಲೈಕ್ ನಾವು ಕಾಂಟ್ರಾಕ್ಷನ್ ಅಂತೀವಿ, ಹೀಲಿಂಗಲ್ಲಿ ಒಂದು ಸ್ಮಾಲ್ ವೇರಿಯೇಷನ್ಸ್ ಆಗಲಿಕ್ಕೆ ಸಾಧ್ಯತೆ ಇರುತ್ತದೆ. ಸೊ ಆ ರೀತಿ ಏನಾದ್ರು ಇದ್ದಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಒಂದು ರಿಸಲ್ಟ್ಸನ್ನು ನಾವು ಅದಕ್ಕೆ ನಾವು ಟಚ್ ಅಪ್ ಪ್ರೊಸೀಜರ್ ಮೂಲಕ ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದಾಗಿರುತ್ತೆ. ಈ ಟಚ್ ಅಪ್ ಪ್ರೊಸೀಜರ್ಸ್ಗಳು ನಾವು ಯೂಶ್ವಲಿ 6 months ಅಥವಾ 8 months ಅಂದರೆ ಕಂಪ್ಲೀಟ್ ಹೀಲಿಂಗ್ ಆದ ನಂತರ ಅದರ ಬಗ್ಗೆ ನಾವು ಯೋಚನೆ ಮಾಡ್ಬೋದಾಗಿರುತ್ತೆ. ಈ ಟಚ್ ಅಪ್ ಪ್ರೊಸೀಜರ್ಗಳು ಅಂದರೆ ಲೈಕ್ ತುಂಬ ಪ್ರೈಮರಿ ಸರ್ಜರಿಗಳ ಥರ
ತುಂಬ ಲಾಂಗ್ ಅಥವಾ ಎಕ್ಸ್ಟೆನ್ಸಿವ್ ಆಗಿರೋದಿಲ್ಲ. ಸೊ ಅಷ್ಟೊಂದು ರಿಕವರಿನೂ ಕೂಡ ಇರೋದಿಲ್ಲ. ಸೊ ಕೆಲವೊಂದು ಈ ಫ್ಯಾಟ್ ಗ್ರಾಫ್ಟಿಂಗ್ ಅಂತ ಒಂದು ಇರುತ್ತೆ, ಅಥವಾ ಫೇಶಿಯಾ ಒಂದು ಇನ್ಸರ್ಷನ್ ಅಂತ ಇರುತ್ತೆ. ಕೆಲವೊಂದು ಟೆಕ್ನಿಕ್ಸ್ಗಳ ಮೂಲಕ ಸೊ ಆ ಒಂದು ಮೈನರ್ ಕರೆಕ್ಷನ್ಸ್ಗಳನ್ನು ಡೆಫಿನೆಟ್ಲಿ ಮಾಡ್ಬೋದು, ಅವಕಾಶ ಇರ್ತದೆ. ಓಕೆ, ಅಂದರೆ ಏನಾದರೂ ಕಾಂಪ್ಲಿಕೇಶನ್ಸ್ ಮತ್ತು ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ? ಸೊ ಇಲ್ಲೇನಾಗ್ತದೆ, ಒಂದು ಅಂದರೆ ಇದು ಎನಿ ಸರ್ಜರಿ ಅಂದಾಗ ಒಂದು ಸ್ವಲ್ಪ ಮಟ್ಟಿಗೆ ಸೈಡ್ ಎಫೆಕ್ಟ್ಸು ಪ್ರಾಬ್ಲಮ್ಸ್ ಇರಲಿಕ್ಕೆ ಸಾಧ್ಯತೆಗಳು ಇರ್ತದೆ. ಆದರೆ ಸೊ ಇದೇ ಫೀಲ್ಡಲ್ಲಿ ಬಹಳ ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಂದು ಸರ್ಜನ್ನು ಆಪ್ರೇಟ್ ಮಾಡಿದಾಗ ಆಲ್ಮೋಸ್ಟ್ ಆಲ್ ಅದು ಮಿನಿಮಲ್ ಅಥವಾ ನಿಲ್ ಅಂತ ಹೇಳ್ಬೋದು. ಆ ರೀತಿಯ ಒಂದು ರಿಸಲ್ಟ್ಸ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಮತ್ತೆ ನಮ್ಮಲ್ಲಿ ಕೂಡ ಈ ಟೆಕ್ನಿಕಲ್ ಡೀಟೇಲ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅಂದರೆ ಯಾವುದೇ ಒಂದು ಅಡ್ವಾನ್ಸಸ್ ಇರಲಿ, ಪ್ರೊಸೀಜರಲ್ ಡೀಟೇಲ್ಸ್ ಇರ್ಬೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಮಿನಿಮಲ್ ಅಥವಾ ನಿಲ್ ಒಂದು ಈ ಥರ ಸೈಡ್ ಎಫೆಕ್ಟ್ಸ್ ಇಲ್ದಲೇ ಆ ಒಂದು ಬೆಸ್ಟ್ ರಿಸಲ್ಟ್ಸ್ಗಳನ್ನು ಈ ರೈನೋಪ್ಲಾಸ್ಟಿ ಮೂಲಕ ಕೊಡ್ಬೋದಾಗಿರುತ್ತೆ. ಯಾವ ಫೀಲ್ಡ್ ಅವರು ಹೆಚ್ಚಾಗಿ ನಿಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಬರ್ತಿದ್ದಾರೆ? ಜೊತೆಗೆ ಈಗಾಗಲೇ ತುಂಬ ಜನ ಟ್ರೀಟ್ಮೆಂಟ್ ತೊಗೊಂಡು ಕಂಪ್ಲೀಟ್ ಚೇಂಜಸ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರ ಅನುಭವಗಳು ಹಂಚ್ಕೊಂಡಾಗ ಹೇಗೆ ಅನಿಸುತ್ತೆ ತಮಗೆ? ಇವಾಗ ಮೊದಲೆಲ್ಲ ಸ್ವಲ್ಪ ಓನ್ಲಿ ಅಂದರೆ ಲೈಕ್ ಎಲೈಟ್ ಗ್ರೂಪ್ ಅಂತ ಇದಕ್ಕೆ ಒಂದು ರಿಕ್ವೈರ್ಮೆಂಟ್ ಇತ್ತು ಅಂತ ನಾವು ನೋಡಬಹುದು. ಸೊ ಅವರಷ್ಟೇ ಅದನ್ನು ಫೋಕಸ್ ಮಾಡ್ತಾಯಿದ್ರು ಅಥವಾ ಯೋಚನೆ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಬಟ್ ಇವಾಗ ಎಲ್ಲ ಗ್ರೂಪಿನ ಒಂದು ಸೆಗ್ಮೆಂಟಿನ ಪೀಪಲ್ಸ್ಗಳು ಇದನ್ನು ಈ ರೈನೋಪ್ಲಾಸ್ಟಿ ಪ್ರೊಸೀಜರ್ಗೆ ಡೆಫಿನೆಟ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಂದರೆ ಈವನ್ ಒಂದು ಎಲೈಟ್ ಗ್ರೂಪ್ ಕೂಡ ಇರುತ್ತೆ, ಅಥವಾ ಈ ಸಿನಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಇರಬಹುದು, ಅಥವಾ ಬೇರೆ ಆರ್ಟಿಸ್ಟ್ಗಳಿರಬಹುದು. ಸೊ ಅಥವಾ ನಾರ್ಮಲ್ ಪರ್ಸನ್ಸ್ಗಳಿಗೂ ಕೂಡ ಇದರ ಬಗ್ಗೆ ಒಂದು ಇಂಟ್ರೆಸ್ಟು ಅಥವಾ ಒಂದು ಇಂಪಾರ್ಟೆನ್ಸ್ಗಳು ಅದು ಗೊತ್ತಾಗ್ತಾ ಇರೋದ್ರಿಂದ, ಮತ್ತು ಈ ಫೆಸಿಲಿಟೀಸ್ಗಳು ಕೂಡ ಅವೈಲಬಿಲಿಟಿ ಇದೆ ಅನ್ನೋದು ಒಂದು ಗೊತ್ತಾಗ್ತಾ ಇರೋದ್ರಿಂದ, ಹಾಗೆ ಅಫೋರ್ಡೆಬಲ್ ಕೂಡ ಇರೋದ್ರಿಂದ, ಸೊ ಹಾಗಾಗಿ ಎಲ್ಲ ಗ್ರೂಪಲ್ಲೂ ಕೂಡ ಈ ರೈನೋಪ್ಲಾಸ್ಟಿ ಪ್ರೊಸೀಜರ್ ಮಾಡಿಸೋದು ಇವಾಗ ಕಾಮನ್ ಆಗಿರುತ್ತೆ. ಈಗ ಒಂದ್ಸರಿ ಆಪರೇಷನ್ ಮಾಡಿದ್ಮೇಲೆ ಲೈಫ್ ಲಾಂಗ್ ಅದು ಮೇಂಟೈನ್ ಆಗುತ್ತಾ, ಅಥವಾ ಮತ್ತೆ ಈಗ ಏನಾದರೂ ರಿವರ್ಸ್ ಆಗೋ ಚಾನ್ಸಸ್ಗಳೇನಾದರೂ ಇರುತ್ತಾ? ಅಂದರೆ ಯೂಶಲಿ ಇದೊಂದು ಕಾಮನ್ ಕ್ವಶನ್ ಅಂತ ಹೇಳ್ಬೋದು. ಅಂದರೆ ಇವಾಗ ನಾವು ಮಾಡಿಫಿಕೇಶನ್ಸ್ ಮಾಡಿದಾಗ ಸೊ ಅದು ಸ್ಟ್ರೆಂತ್ ಇರುತ್ತಾ ಅದಕ್ಕೆ, ಅಥವಾ ವೀಕ್ ಆಗುತ್ತಾ, ಅಥವಾ ಒಂದು ಏಜ್ ವೈಸ್ ಏನಾದರೂ ಮಾಡಿಫಿಕೇಶನ್ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇದ್ದಂಗೆ ಏನಾದರೂ ಚೇಂಜಸ್ ಆಗ್ಬೋದು ಅನ್ನೋದು ಒಂದು ವೆರಿ ಕಾಮನ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ, ನಾವು ಒಂದು ಲೈಕ್ ರೀಅರೇಂಜ್ ಮಾಡಿರ್ತೀವಿ, ರೀಶೇಪಿಂಗ್ ಮಾಡಿರ್ತೇವೆ. ಸೊ ಅಲ್ಲಿ ನಾವು ಸ್ಟ್ರೆಂಥನಿಂಗು ಕೂಡ ಜೊತೆಯಲ್ಲಿ ಮಾಡಿರ್ತೇವೆ. ಅಥವಾ ಒಂದು ಸಪೋರ್ಟಿವ್ ಗ್ರಾಫ್ಟ್ಸ್ ಅಂತ ಇರಬಹುದು, ಅಥವಾ ಸೂಚರಿಂಗ್ ಟೆಕ್ನಿಕ್ಸ್ಗಳು ಅಂತ ಒಂದು ಇರಬಹುದು. ಸೊ ಅವುಗಳಿಂದ ಒಂದು ಮೊದಲಿಗಿನ ಒಂದು ಬೆಟರ್ ಸ್ಟ್ರೆಂತ್ ಇರತಕ್ಕಂಥ ನಾವು ನೋಸನ್ನು ನಾವು ಕೊಟ್ಟಿರ್ತೀವಿ. ಸೊ ಹಾಗಾಗಿ ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ನೋಸು ಆಲ್ಮೋಸ್ಟ್ ಆಲ್ ಹಾಗೇನೆ ಒಂದು ಮೇಂಟೈನ್ ಆಗೋದು ಇದ್ದೇ ಇರ್ತದೆ. ಸೊ ಅವರಲ್ಲಿ ಕೆಲವರಲ್ಲಿ ಏನಂತ ಹೇಳಿದ್ರೆ, ಏನಾದರೂ ಮೈನರ್ ಟಚ್ ಆದರೆ ಏನಾದರೂ ಡಿವಿಯೇಷನ್ ಆಗಿಬಿಡುತ್ತಾ, ತೊಂದರೆ ಆಗುತ್ತಾ ಅನ್ನೋದು ಕೂಡ ಒಂದು ಡೌಟ್ ಇರುತ್ತೆ. ಸೊ ಅಥವಾ ಏನೋ ಸ್ಮಾಲ್ ಪೆಟ್ಟು ಬಿದ್ದು ಏನಾದರೂ ಚೇಂಜಸ್ ಆಗಿಬಿಡುತ್ತಾ ಅಂತ. ಅಂದರೆ ನಾರ್ಮಲ್ ನೋಸ್ಗೆ ಏನಾದರೂ ಒಂದು ಪೆಟ್ಟು ಬಿದ್ದರೆ ಏನು ಚೇಂಜಸ್ ಆಗಬಹುದು, ಅದೇ ರೀತಿ ಇಲ್ಲೂ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಬಟ್ ಇದು ನೆವರ್ ವೀಕ್ ಅಂತ ಇರಲ್ಲ, ನಾರ್ಮಲ್ ಅಥವಾ ಬೆಟರ್ ಸ್ಟ್ರೆಂತ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ಚೇಂಜಸನ್ನು ಬಿಟ್ಟರೆ ನಾರ್ಮಲ್ ಆಗಿ ಉಳಿಯುತ್ತೆ ಲೈಫ್ ಟೈಮ್ಗೆ ಅಂತ ಹೇಳ್ಬೋದು. ಸೊ ಫೈನಲಿ ಅಂದರೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಜೊತೆಗೆ ಇದ್ರ ಬಗ್ಗೆ ಇರ್ತಕ್ಕಂಥ ರಾಂಗ್ ಅಸಂಪ್ಷನ್ಸ್ಗಳು, ಜೊತೆಗೆ ಒಂದಷ್ಟು ಟಿಪ್ಸ್ ಕೊಡೋದಾದರೆ? ಇದರಲ್ಲಿ ಅಷ್ಟೊಂದು ಮೇಂಟೆನೆನ್ಸ್ ಪಾರ್ಟ್ ಏನಿರೋದಿಲ್ಲ. ಒಂದು ಪ್ರಿಕಾಷನ್ ಆಗಿ ಅಂದರೆ ಇನ್ನು ಹೀಲಿಂಗ್ ಪೀರಿಯಡಲ್ಲಿ ಎಸ್ಪೆಷಲಿ ಒಂದು 1.5 months ಅಂತ ಹೇಳ್ಬೋದು, ಆ ಟೈಮಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಯಾವುದೇ ಥರ ಪೆಟ್ಟಾಗದೇ ಇರೋ ಥರ ಸ್ವಲ್ಪ ನೋಡ್ಕೊಳ್ಳೋದೊಂದು ಒಂದು ಪಾರ್ಟ್ ಇರುತ್ತೆ. ಮತ್ತು ಅವರಿಗೆ ಒಂದು ಈ ಟಿಪ್ಪಲ್ಲಿ ಕೆಲವೊಂದು ಮಸಾಜ್ಗಳು ಕೂಡ ನಾವು ಮಾಡಲಿಕ್ಕೆ ತಿಳಿಸ್ಕೊಡುತ್ತೇವೆ. ಅದು ಏನಕ್ಕೆ ಅಂದರೆ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ. ಸೊ ಆ ಸ್ವೆಲ್ಲಿಂಗ್ ಎಲ್ಲ ಅದು ಗ್ರ್ಯಾಜುವಲಾಗಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸೊ ಟಿಪ್ ಮಸಾಜ್ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ಚೆನ್ನಾಗೇ ಹೀಲ್ ಆಗುತ್ತೆ, ಬೆಟರ್ ಡೆಫಿನಿಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅದು ಬಿಟ್ಟಲ್ಲಿ ಅಷ್ಟು ಮೇಜರ್ ಒಂದು ಪ್ರಿಕಾಷನ್ಸ್ ಅಂತ ಏನು ಇರೋದಿಲ್ಲ ಇದರಲ್ಲಿ. ಸೊ ಇದರಲ್ಲಿ ರೈನೋಪ್ಲಾಸ್ಟಿ ಅಂತ ಆದಮೇಲೆ ಅದು ಆಲ್ಮೋಸ್ಟ್ ಆಲ್ ಅವ್ರಿಗೆ ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು, ಯಾವುದೋ ಅಷ್ಟು ಮೇಜರ್ ವೇರಿಯೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಇವನ್ ಅವರು ಕೆಲವರು ಈ ಕನ್ನಡಕ್ಕೆ ಉಪಯೋಗಿಸ್ತಾ ಇರ್ತಾರೆ ಗ್ಲಾಸಸ್, ಅವರು ನಾವು ಯಾವಾಗ ಅದನ್ನು ನಾವು ಹಾಕ್ಕೊಳ್ಳಿಕ್ಕೆ ಶುರು ಮಾಡ್ಬೋದು ಅಂತ ಕೇಳ್ತಾರೆ. ಯೂಶ್ವಲಿ ಅವ್ರಿಗೆ ನಾವು ಒಂದು 1.5 months ಆದಮೇಲೆ ಅಲ್ಲಿ ತನಕ ಒಂದು ಕಾಂಟ್ಯಾಕ್ಟ್ ಲೆನ್ಸಸ್ಸು ಅಥವಾ ಒಂದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಬಗ್ಗೆ ನಾವು ಅವ್ರಿಗೆ ತಿಳಿಸಲಾಗುತ್ತೆ. ಸೊ ಅದಾದಮೇಲೆ ಅವರು ನಾರ್ಮಲ್ ಗ್ಲಾಸಸ್ಗಳನ್ನ ಹಾಕ್ಕೋಬೋದಾಗಿರುತ್ತೆ. ಓಕೆ, ಈ ರೈನೋಪ್ಲಾಸ್ಟಿ ಹೊರತುಪಡಿಸಿದಂತೆ ಬೇರೆ ಯಾವ್ಯಾವ ಚಿಕಿತ್ಸೆಗಳನ್ನ ನಿಮ್ಮ ಕಲ್ಸಲ್ಲಿ ಮಾಡ್ತೀರಾ? ನಮ್ಮಲ್ಲಿ ಎಲ್ಲ ಥರದ ಕಾಸ್ಮೆಟಿಕ್ ಸರ್ಜರಿಗಳಾಗುತ್ತೆ ಅಂತ ಹೇಳ್ಬೋದು. ನಾವು ಅದೇ ಫೇಶಿಯಲ್ಗೆ ಸಂಬಂಧಪಟ್ಟ ಇನ್ನಿತರ ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರಿ ರೈನೋಪ್ಲಾಸ್ಟಿ ಜೊತೆಯಲ್ಲೇ ಕೆಲವರಿಗೆ ನಾವು ಡಿಂಪಲ್ ಕ್ರಿಯೇಷನ್ ಕೂಡ ಮಾಡ್ಬೋದಾಗಿರುತ್ತೆ. ಲಿಪ್ ಆಗ್ಮೆಂಟೇಷನ್ ಅಥವಾ ರಿಡಕ್ಷನ್ ಅನ್ನೋದು ಕೂಡ ಮಾಡ್ತೇವೆ.
ಕೆಲವರಿಗೆ ಚಿನ್ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಕೂಡ ನಾವು ಚಿನ್ ಇಂಪ್ಲಾಂಟ್ ಮೂಲಕ ಒಂದು ಪ್ರಾಪರ್ ಚಿನ್ ಕೊಡ್ಬೋದು. ಫೇಸ್ ಲಿಫ್ಟ್ ಅಂತ ಹೇಳಿದ್ರೆ ಈ ಏಜ್ ಚೇಂಜಸ್ಗಳಿಗೆ, ಈ ರಿಂಕಲ್ಸು ಫೋಲ್ಡ್ಸ್ ಇರುವಂಥ ಏಜ್ ಚೇಂಜಸ್ಗಳಿಗೆ ನಾವು ಫೇಸ್ ಲಿಫ್ಟು, ನೆಕ್ ಲಿಫ್ಟು ಅಥವಾ ಬ್ರೋ ಲಿಫ್ಟು, ಬ್ಲೆಫರೋಪ್ಲಾಸ್ಟಿ ಪ್ರೊಸೀಜರ್ಗಳನ್ನು ಕೂಡ ಮಾಡ್ತೇವೆ. ಇನ್ನು ಹೇರ್ ಲಾಸಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನೋಡಿದಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನು. ಸೊ ಮೇಲ್ಸ್ಗೆ ಸ್ಕ್ಯಾಲ್ಪು ಅಥವಾ ಮುಸ್ಟಾಶ್ ಬಿಯರ್ಡ್ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ. ಫೀಮೇಲ್ಸ್ಗೆ ಸ್ಕ್ಯಾಲ್ಪ್ ಮತ್ತು ಈ ಒಂದು ಐಬ್ರೋ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಆಗುತ್ತೆ. ಸೊ ಅದೇ ರೀತಿ ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರೀಸ್ ಅಂತ ನಾವು ನೋಡಿದಾಗ ಬ್ರೆಸ್ಟ್ ಆಗ್ಮೆಂಟೇಷನ್ನು, ಬ್ರೆಸ್ಟ್ ರಿಡಕ್ಷನ್ ಪ್ರೊಸೀಜರ್ ಇರ್ಬೋದು, ಅಥವಾ ಬ್ರೆಸ್ಟ್ ಲಿಫ್ಟ್ ಅನ್ನೋ ಪ್ರೊಸೀಜರ್ ಕೂಡ ಮಾಡಲಾಗುತ್ತೆ. ಇನ್ನು ಒಬೆಸಿಟಿ ಇರುವವರಿಗೆ, ಮೇಲ್ಸ್ ಅಥವಾ ಫಿಮೇಲ್ಸ್ಗೆ ಲೈಪೋಸಕ್ಷನ್ ಪ್ರೊಸೀಜರ್ಸಿಂದ ಅವರಿಗೆ ಒಂದು ಪರ್ಮನೆಂಟ್ ರಿಸಲ್ಟ್ಸ್ ಕೂಡ ಕೊಡಬಹುದಾಗಿರುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ. ಡಾಕ್ಟರ್ ಗಿರೀಶ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಕರ್ಲ್ಸ್ ಅಂಡ್ ಕರ್ವ್ಸ್ ಕಾಸ್ಮೆಟಿಕ್ ಸರ್ಜರಿ, ನಂಬರ್ 760/15, 5ನೇ ಮುಖ್ಯ ರಸ್ತೆ, 8ನೇ ಕ್ರಾಸ್, MC ಲೇಔಟ್, ವಿಜಯನಗರ, ಬೆಂಗಳೂರು 560040. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. www.curlsandcurves.com ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ನೀವು ಪಡ್ಕೊಳ್ಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 8088400400, ಮತ್ತೊಂದು ಸಂಖ್ಯೆ 9448571216. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.